ನಿಮ್ದು ಥರ್ಡ್ ಮೆಥಡ್ ಏನೈತಲ್ಲ ಸ್ಪ್ರೆಡ್ ಪರ್ಸೆಂಟೇಜ್ ಮೇಲೆ ಪ್ರಾಬ್ಲಮ್ ಕೇಳಿದೆ ಯಾವ ತರ ಬಿಡಿಸೋದು ಅಂತ ನೋಡೋಣ. ಫಸ್ಟ್ ಸ್ಪ್ರೆಡ್ ಪರ್ಸೆಂಟೇಜ್ ಫಾರ್ಮುಲಾ ಆಸ್ಕ್ ಪ್ರೈಸ್ ಮೈನಸ್ ಬಿಡ್ ಪ್ರೈಸ್ ಡಿವೈಡ್ ಬೈ ಬಿಡ್ ಪ್ರೈಸ್ ಇಂಟು 100. ಓಕೆ, ಕ್ವಶನ್ ಐತಿ ಇಲ್ಲಿ. $1 is equal to 60.50 and 60.60. ಫಸ್ಟ್ ಇಷ್ಟ ಕೊಟ್ಟಿರ್ತಾರೆ, ಇದೇನೈತಲ್ಲ ಇಷ್ಟ ಇದು ಕ್ವಶನ್. ಓಕೆ, ಇದು ಕ್ವಶನ್ ಅಲ್ಲ. ಈ $1 is equal to rupees 60.50 and rupees 60.60. ಫಸ್ಟ್ ಅಮೌಂಟ್ ಏನಿರ್ತೈತಲ್ಲ ಅದು ನಮ್ದು ಬಿಡ್ ಪ್ರೈಸ್. ನೆಕ್ಸ್ಟ್ ಅಮೌಂಟ್ ಅದು ನಮ್ದು ಆಸ್ಕ್ ಪ್ರೈಸ್. ಓಕೆ, ಇವಾಗ ಫಾರ್ಮುಲಾ ಹಾಕ್ತೀವಿ. ಸ್ಪ್ರೆಡ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಆಸ್ಕ್ ಪ್ರೈಸ್ ಮೈನಸ್ ಬಿಡ್ ಪ್ರೈಸ್ ಡಿವೈಡ್ ಬೈ ಬಿಡ್ ಪ್ರೈಸ್ ಇಂಟು 100 ಮಾಡ್ಕೊಂಡ್ರೆ ಫಸ್ಟ್ ಆಸ್ಕ್ ಪ್ರೈಸ್ ಏನಾಗುತ್ತೆ, ಸೆಕೆಂಡ್ ಇರುತ್ತಲ್ಲ ಅಮೌಂಟ್ ಅದು ನಮ್ದು ಆಸ್ಕ್ ಪ್ರೈಸ್ 60.60 ಮೈನಸ್ ಬಿಡ್ ಪ್ರೈಸ್ ಏನು 60.50 ಡಿವೈಡ್ ಬೈ ಬಿಡ್ ಪ್ರೈಸ್ 60.50 ಇಂಟು 100. ಓಕೆ, ಇವಾಗ $60.60 ಮೈನಸ್ 60.50 ಮಾಡಿದ್ರೆ 0.1 ಬಂತು ಡಿವೈಡ್ ಬೈ 60.50 ಇಂಟು 100 ಮಾಡಿದ್ರೆ ಬಂದ ಆನ್ಸರ್ ಈಗ 0.1 ಡಿವೈಡ್ ಬೈ 60.50 ಮಾಡಿದ್ರೆ 0.0016 ಬರುತ್ತೆ. ಇದಕ್ಕೆ ಇಂಟು 100 ಮಾಡಿದ್ರೆ 0.1652 ಇಂಟು ಮಾಡಿ 100 ಮಾಡಿವಲ್ಲ, ಸೊ ಪರ್ಸೆಂಟ್ದಾಗ ಹಾಕೋತೀವಿ. ನೆಕ್ಸ್ಟ್ ಒನ್ ಇದು ಸ್ಪ್ರೆಡ್ ಪರ್ಸೆಂಟೇಜ್ ಆಯ್ತು. ನೆಕ್ಸ್ಟ್ ಕ್ರಾಸ್ ರೇಟ್. ಫೋರ್ತ್ ಮೆಥಡ್ ಏನೈತಲ್ಲ ಕ್ರಾಸ್ ರೇಟ್. ನೆಕ್ಸ್ಟ್ ಕ್ರಾಸ್ ರೇಟ್ ಹೇಳಿದ್ರೆ ಎಕ್ಸಾಂಪಲ್ ಪ್ರಾಬ್ಲಮ್ ತಗೊಂಡಿಲ್ಲ. ಫಸ್ಟ್ ಏನ್ ಹೇಳ್ಯಾರ ಅವರು, ಡಾಲರ್ ಟು ಪೌಂಡ್. ನೆಕ್ಸ್ಟ್ B1 ಪೌಂಡ್ ಟು ಡಾಲರ್, C ಯೂರೋ ಟು ಪೌಂಡ್. 1 pound is equal to rupees 95, $1 is equal to rupees 70, $1 is equal to 85. ಇವಾಗ ಇದನ್ನು ಸಾಲ್ವ್ ಮಾಡೋದು ಹೆಂಗಂದ್ರೆ ಫಸ್ಟ್ ಏನೈತಿ ಡಾಲರ್ ಡಿವೈಡ್ ಬೈ ಪೌಂಡ್ ಅಂತ ಹಚ್ಕೋತಿ. ಓಕೆ, ಓಕೆ ಈಗ ಡಾಲರ್ ಡಿವೈಡ್ ಬೈ ಪೌಂಡ್ ಮಾಡ್ತೀವಿ. ಓಕೆ, ಡಾಲರ್ ಪ್ರೈಸ್ ಎಷ್ಟೈತಿ 70 ಡಿವೈಡ್ ಬೈ ಪೌಂಡ್ ಎಷ್ಟೈತಿ 95 ಮಾಡಿದ್ರೆ 70 ಡಿವೈಡ್ ಬೈ 95 ಮಾಡಿದ್ರೆ ಆನ್ಸರ್ 0.73. ಓಕೆ, ಇವಾಗ ನೆಕ್ಸ್ಟ್ ಬಿ. ನೆಕ್ಸ್ಟ್ ಬಿ ಏನೈತಿ ಪೌಂಡ್ ಡಿವೈಡ್ ಬೈ ಏನೈತಿ ಡಾಲರ್. ಪೌಂಡ್ ಎಷ್ಟೈತಿ ಅಮೌಂಟ್ 95 ಡಿವೈಡ್ ಬೈ ಡಾಲರ್ ಈಸ್ 75 ಮಾಡಿದ್ರೆ 95 ಡಿವೈಡ್ ಬೈ 75 ಮಾಡಿದ್ರೆ 1.2666 ಬಂತು. ಸೊ ನಾನು ಅದನ್ನ 7 ಆಗಿ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ C1 ಏನೈತಲ್ಲ ಯೂರೋ ಟು ಪೌಂಡ್. ಸೊ ಯೂರೋ ಡಿವೈಡ್ ಬೈ ಪೌಂಡ್ ಮಾಡಿದ್ರೆ ಯೂರೋ ಅಮೌಂಟ್ ಎಷ್ಟೈತಿ, ಯೂರೋದ ಅಮೌಂಟ್ ಇದು ಯೂರೋ ಆಗ್ತವ್ರಿ, ಡಾಲರ್ ಅಂತ ಬರ್ಕೊಂಡಿನಿ ಯೂರೋ. ಓಕೆ, ಯೂರೋ ಎಷ್ಟೈತಿ 85 rupees, 85 ಪೌಂಡ್ 95 rupees. ಇವನ್ನೆರಡು ಡಿವೈಡ್ ಮಾಡಿದ್ರೆ 85 ಡಿವೈಡ್ ಬೈ 95 ಮಾಡಿದ್ರೆ 0.89 ಬರುತ್ತೆ. ಇದು ಏನೈತಲ್ಲ ಕ್ರಾಸ್ ರೇಟ್ ಪ್ರಾಬ್ಲಮ್. ನೆಕ್ಸ್ಟ್ ಆರ್ಬಿಟ್ರೇಜ್. ಆರ್ಬಿಟ್ರೇಜ್ ಯಾವ ತರ ಬಿಡಿಸೋದಂದ್ರೆ ಫಸ್ಟ್ ಕ್ವಶನ್ ನೋಡೋಣ ಅಂತ. A certain possibility of profit on arbitrage if 1 pound is equal to $1.6, 1 euro is equal to $1.2, 1 pound is equal to 1.25 euro ಅಂತ ಹೇಳ್ಯಾರ. ಸೊ ನಾವ್ ಇದನ್ನ ಯಾವ ತರ ಮಾಡ್ತೀವಿ ಅಂದ್ರೆ ಫಸ್ಟ್ ಎಲ್ಲಾ ಕರೆನ್ಸಿಗೂ ಒಂದು ಇದು ಕೊಟ್ರಿ. ಫಸ್ಟ್ ಯಾವ ಕರೆನ್ಸಿ ಐತಿ ಪೌಂಡ್. ಫಸ್ಟ್ A is equal to ಪೌಂಡ್. ನೆಕ್ಸ್ಟ್ ಬಿ ಏನೈತಿ ಡಾಲರ್. ನೆಕ್ಸ್ಟ್ C ಯೂರೋ. ಇವನ್ ಬಿಟ್ಟು ಯಾವ ಅದಾವ
ಸಿ ಈಕ್ವಲ್ ಟು ಯೂರೋ. ಓಕೆ, 3 ಕರೆನ್ಸಿ ಕೊಟ್ಟಾರ, ಪೌಂಡು, ಡಾಲರ್, ಯೂರೋ ಕೊಟ್ಟಾರ. ಇವನ್ನ ಹಚ್ಕೊಂಡ್ವಿ. ಇವಾಗ 3 ಕರೆನ್ಸಿ ಕೊಟ್ಟಾರಲ್ಲ, ಸೊ ಎ ಡಿವೈಡ್ ಬೈ ಬಿ ಇಂಟು ಬಿ ಡಿವೈಡ್ ಬೈ ಸಿ ಇಂಟು ಸಿ ಡಿವೈಡ್ ಬೈ ಎ ಮಾಡಿದರೆ ನಮ್ದು ಆರ್ಬಿಟ್ರೇಜ್ ಸಿಗುತ್ತೆ. ಈಸ್ ಈಕ್ವಲ್ ಟು ಎ ಎಷ್ಟೈತಿ? 1 ಪೌಂಡ್. ಸೊ 1 ಫಸ್ಟ್ ಇದನ್ನು 1 ಪೌಂಡ್ ಈಸ್ ಈಕ್ವಲ್ ಟು $1.6 ಫಸ್ಟ್ ಮಾಡ್ಕೋತೀವಿ. ಸೊ ಎ ಅಂದ್ರೆ ಪೌಂಡ್. ಫಸ್ಟ್ ಪೌಂಡ್ ಎಷ್ಟೈತಿ? ರುಪೀಸ್ 1 ಐತಿ, 1 ಪೌಂಡ್. ಓಕೆ, ಡಿವೈಡ್ ಬೈ ಬಿ ಡಾಲರ್ 1.6. ನೆಕ್ಸ್ಟ್ ಇಂಟು ಬಿ ಅಂದ್ರೆ ಡಾಲರ್, ಸೆಕೆಂಡ್ ಒನ್. ಇದನ್ನ ಚೆಕ್ ಮಾಡ್ಕೋತೀವಿ ಈಗ. ಇದು ಫಸ್ಟ್ ಒನ್ ಮುಗಿತೆ. ಇವಾಗ ನೆಕ್ಸ್ಟ್ ಯೂರೋ ಈಸ್ ಈಕ್ವಲ್ ಟು $1.2ದಾಗ ಬಿ ಅಂದ್ರೆ ಡಾಲರ್. ಸೊ ಡಾಲರ್ ಅಮೌಂಟ್ ಎಷ್ಟೈತಿ? 1.2. ನೆಕ್ಸ್ಟ್ ಡಿವೈಡ್ ಬೈ ಸಿ ಅಂದ್ರೆ ಯೂರೋ. ಯೂರೋ ಎಷ್ಟು ಕೊಟ್ರೆ? 1. ನೆಕ್ಸ್ಟ್ ಇಂಟು ಸಿ ಅಂದ್ರೆ ಯೂರೋ. ಇವಾಗ ಇಲ್ಲಿ ಇದು 1 ಪೌಂಡ್ ಈಸ್ ಈಕ್ವಲ್ ಟು 1.25 ಯೂರೋ. ಈಗ ಸಿ ಏನೈತಿ? ಯೂರೋ ಐತಿ. ಸೊ ಸಿ ಈಸ್ ಈಕ್ವಲ್ ಟು 1.5 ಡಿವೈಡ್ ಬೈ ಎ ಅಂದ್ರೆ ಪೌಂಡ್, ಏನು 1 ಐತಿ. ಇವಾಗ 1 ಡಿವೈಡ್ ಬೈ 1.6 ಅಂದ್ರೆ 0.625 ಬರುತ್ತೆ. ನೆಕ್ಸ್ಟ್ ಇಂಟು 1.2 ಡಿವೈಡ್ ಬೈ 1 ಮಾಡಿದರೆ 1.2 ಬರುತ್ತೆ. ನೆಕ್ಸ್ಟ್ ಇಂಟು 1.25 ಡಿವೈಡ್ ಬೈ 1 ಮಾಡಿದರೆ 1.25 ಬರುತ್ತೆ. ಓಕೆ, ಈಗ ಒಂದು 3 ಇಂಟು ಮಾಡಿದರೆ 0.625 ಇಂಟು 1.2 ಇಂಟು 1.25 ಮಾಡಿದರೆ 0.9375. ಇದು ಆರ್ಬಿಟ್ರೇಜ್ ಕಂಡುಹಿಡಿಯೋದು. ಓಕೆ, 5 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಯಿತು. 10 ಮಾರ್ಕ್ಸಿಂದು ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕೀನಿ. ನೆಕ್ಸ್ಟ್ ವಿಡಿಯೋದಾಗ ಥಿಯರಿ ವಿಡಿಯೋಸ್ನ ಮಾಡ್ತೀನಿ.